ಒಂದು ಗಣಗೂಡಿಗೆ 22ರಿಂದ ಹಿಡ್ಕೊಂಡ 2800 ಮಟ ಈಗ ಸದ್ದ ಐತ್ರಿ. ಆಮೇಲೆ ನಾವು ಅವ್ ಮುಂದೆ ಹೆಚ್ಚು ಆಗ್ಬೋದು, ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು. ಅದನ್ನ ನೋಡ್ಬೇಕಾದ್ರೆ ಏನೈತಿರಲ್ಲ, ಒಟ್ಟು ಕೋಟಿ ನೋಡ್ಬೇಕಂದ್ರೆ ಇದನ್ನ ಗುದ್ದಾಡೋದು. ನಾವು ಜೀರೋ ಬಂಡವಾಳದಾಗ ಹಾಕ್ತಾನ ಭೂಮಿಯಾಗನ ನಾವು ಕೋಟಿ ತೆಗಿತೀವಪ್ಪ ಅಂತ ಏನು ಹೇಳ್ತಿರ್ತಾರಲ್ಲ, ಆ ಟೈಪ್ ನೋಡ್ಬೇಕಂತಂದ್ರೆ ಇದನ್ನ ಮಾಡೋದ್ರಿ. ಇದ್ರಾಗ 4 ತಳಿ ಇದಾವ್ರಿ. ಆಫ್ರಿಕಾ ಮಾಗನಿ ಅಂತ ಹಚ್ಬೇಕ್ರಿ. ಇವು ಸಾದಾ ಆದ್ರೆ ನಮಗೆ ಇಲ್ಲಿ ಸಿಗ್ತಾವ್ರಿ, ಪುಕ್ಕಟನ ಕೊಡ್ತಾರ ಅವ್ರು. ಟೋಟಲ್ ಹಚ್ಚಿದ ಗಿಡನ 200 ರೀ. ಆಮೇಲೆ ಈಗಟ ಹೆಚ್ಚ ಕಡಿಮೆ ಒಂದಷ್ಟು ಆಗಿ ಹೋದ್ರಿ. ಅವು ಒಂದಷ್ಟಾಗಿ ಹೋಗೋಣ ಅಂತಲಿನ ಮತ್ತು ಇದು ಒಂದು 50 ಆಗಿ ಮತ್ತೆ ತರಿಸೀನ್ರಿ. ತರಿಸಿ ಹಂಗಟ್ ಮಾಡಿ ಒಂದು 220 ಗಿಡ ಮಾತ್ರ ಉಳ್ದವ್ರಿ. 220. ಹಾಂ. ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನೋಡ್ರಿ, ನಾ ಇವತ್ತ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸತ್ತಿಗೇರಿ ಗ್ರಾಮಕ್ಕೆ ಬಂದನು. ಇಲ್ಲಿ ನೋಡ್ರಿ, ಒಬ್ಬರ ರೈತರು ಸುಮಾರು 1 ಎಕರೆ ಒಳಗೆ ಮಹಾಗಣಿ ಮರಗಳನ್ನ ಬೆಳೆಸಿದಾರ. ನೋಡ್ರಿ, ಇವತ್ತು ನಾವು ಸಾಮಾನ್ಯವಾಗಿ ಎಲ್ಲರೂ ಕಬ್ಬು ಬೆಳೆದು, ಗೊಂಜಾಳ ಬೆಳೆದು, ಹಿಂಗೆಲ್ಲ ಬರೀ ಕಾಮನ್ ಆಗಿ ಎಲ್ಲರೂ ಏನು ಕೃಷಿ ಮಾಡಿರ್ತಾರ ಅದನ್ನ ಮಾಡಿರ್ತಾರೋ. ಬಟ್ ಇವರು ಒಬ್ಬರು ರೈತರು ಅರಣ್ಯ ಕೃಷಿಯನ್ನು ಮಾಡತ್ತಾರ. ತಮ್ಮ 1 ಎಕರೆ ಹೊಲದಲ್ಲಿ ಒಂದು ಹಲವಾರು ಮಹಾಗಣಿ ಗಿಡಗಳನ್ನ ಹಚ್ಚಿದಾರ. ನೋಡ್ರಿ, ನಾವು ಇವತ್ತ ಈ ವಿಡಿಯೋದಾಗ ಈ ಮಹಾಗಣಿ ಗಿಡಗಳನ್ನ ಯಾವ ರೀತಿ ಬೆಳೆಸಬೇಕು, ಮತ್ತು ಇದ್ರ ಬಗ್ಗೆ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಗೊಬ್ಬರ ಹಾಕಬೇಕು ಅಂತೇಳಿ ಎಲ್ಲ ಡಿಟೇಲ್ ಆಗಿ ಯಶಸ್ವಿ ರೈತರ ಕಡೆನ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಮ್ದು ರೀ ಶಂಕರಪ್ಪ ನಾಗಪ್ಪ ಹೊಸಮಣಿ ಸರ್. ಹಾಂ ಸರ್. ಹೊಸಮಣಿ ರೀ. ಆಮೇಲೆ ಊರ ಸತ್ತಿಗೇರಿ ರೀ. ಹಾಂ. ನಾವು ಮಿಲಾನಟಿ ತೋಟ ಅಂತ ಈಗ ಮಿಲಾನಟಿ ತೋಟದಾಗ ಇರ್ತೀವಿ ಸರ್. ಓಕೆ. ಆಮೇಲೆ ಇದನ್ನ ನಮಗೆ ಫಸ್ಟಿಗೆ ಇದ್ರದ್ದು ಸ್ಟ್ಯಾಂಡ್ ಕೇಳ್ಕೊಬೇಕಂತಂದ್ರೆ ನಮಗೆ ಅದೇನ ಚತುರ್ವೇದಿ ಅಂತ ಈಗ ಒಂದು ಕಂಪನಿಯವ್ರು ಬಂದಿದ್ರಿ. ನಾವು ಕಂಪನಿಯವ್ರು ಬಂದ ಕೂಡಲೇ ಆಮೇಲೆ ಅವ್ರು ನಾವು ಅಗ್ರಿಮೆಂಟ್ ಮಾಡ್ಕೋತೀವಿ ಅಂತ ಆಗ ಹೇಳಿರಿ. ನಾವು ಮಾಡಲಿಲ್ಲ, ಸ್ವಂತ ಹಚ್ಚಿದೀವ್ರಿ ನಾವು. ಓಕೆ ಓಕೆ. ಸ್ವಂತ ಹಚ್ಚಿದ್ರೆ ಏನಾಕೈತಿಪ್ಪ ಅಂತಂದ್ರೆ ಒಂದು ಸ್ವಲ್ಪ ರೊಕ್ಕ ಜಾಸ್ತಿ ಆಕತ್ರಿ. ನಾವು ಹೋಗಿ ನಾವು ಪ್ರಾಕ್ಟಿಕಲ್ ಹೋಗಿ ತೊಗೊಂಬಂದ್ರೆ ಕಡಿಮೆ ಆಕತ್ರಿ ರೊಕ್ಕ ರೀ. ಅದ್ರ ಸಂಬಂಧಾಗಿ ನಾವು ಆವಾಗ ಏನು ಮಾಡಿಬಿಟ್ಟಿವು, ಸ್ಟಾರ್ಟಿಂಗ್ದಾಗ ನಮಗೆ ಗೊತ್ತಿದ್ರಿಕ್ಕಿಲ್ಲ. 55 ರೂಪಾಯಿಗೆ ಒಂದು 5 ತೊಗೊಂಡಿವ್ರಿ. ತೊಗೊಳೋದ್ನ್ಯಾಗ 55 ರೂಪಾಯಿಗೆ ಒಂದು 5 ತೊಗೊಂಡಿವ್ರಿ. ನಾವು ತೊಗೊಂಡ ಮ್ಯಾಲ ಹಿಂದಿಗಡೆ ಅಗ್ರಿಮೆಂಟ್ ಮಾಡ್ಕೊಂಡ್ರಿ ಅವ್ರು. ನಮಗೆ ಹಿಂದಿಗಡೆ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಒಂದು 10-12 ಸಾವಿರ ರೂಪಾಯಿ ತೊಗೊಂಡ್ರಿ ಅವ್ರು. ಅಗ್ರಿಮೆಂಟು ಮಾಡ್ಯಾರ್ರಿ ಇದಕ್ಕೆ. ಆದ್ರೆ ಅವ್ರು ಅಗ್ರಿಮೆಂಟ್ ಮಾಡಿದ ಪ್ರಕಾರ ಏನೈತಿರಲ್ಲ, 3 ರಿಂದ 5 ವರ್ಷದ ಒಳವರೆಗೆ ಆದ್ದಿಂದ ಅವರು ಅರ್ಧ ಭಾಗ ನಮ್ಗೆ ಕೊಡ್ತೀವಿ ಅಂತ ಹೇಳ್ಯಾರಿ. 1 ವರ್ಷಕ್ಕೆ 1 ಎಕರೆಗೆ 55 ಸಾವಿರ ರೂಪಾಯಿ ಒಂದು ಏನು ಕಾರ್ಬನ್ ಕ್ರೆಡಿಟ್ ಅಂತ ಈಗ ಅದೊಂದು ಬರ್ತದೆ ಅಂತ ಹೇಳ್ಯಾರ ಅವ್ರು. ಆಮೇಲೆ ಕಂಪ್ನಿ ವತಿಯಿಂದ 50 ಸಾವಿರ ಬರ್ತದೆ ಅಂತ ಹೇಳ್ಯಾರ ಅವ್ರು. ಏದ್ರಿ 5 ವರ್ಷದ ಮ್ಯಾಗಿನ 5 ವರ್ಷ ಆದ ನಂತರ 5 ವರ್ಷದ ಆದ ನಂತರ ಇಷ್ಟ ಅವ್ರು ಹೇಳ್ಯಾರಿ ನಮಗೆ. ಆಮೇಲೆ ಇದು ಕಾಯಿನೂ ಆಕತಿ ಅಂತ ಹೇಳ್ಯಾರಿ. ಕಾಯಿ ಆದಿಂದ 100 ರೂಪಾಯಿಗೆ 1 kg ಕಾಯಿ ತಗೋತೀವಿ ಅಂತ ಹೇಳ್ಯಾರ ಅವ್ರ ಕಂಪನಿ ಅವ್ರನ್ನ. ಆಮೇಲೆ ಮುಂದಿಂದ ಏನು ಹೇಳ್ಯಾರ ಅಂತಂದ್ರೆ ನಮಗೆ ಇದನ್ನ ಅಗ್ರಿಮೆಂಟ್ ಆದ ಕೂಡಲೇ ಅವರು ವರ್ಷಕ್ಕೊಮ್ಮೆ ಬರ್ತಾರೆ. ಅವ್ರು ಒಮ್ಮೆ ಬರ್ತಾರೋ. ಜೀರೋ ಬಂಡವಾಳದಾಗ ಬೆಳೆದಿವ್ರಿ ಇದನ್ನ. ಇದಕ್ಕೇನು ಅದಕ್ಕಾಗಿ ಸರ್ಕಾರಿ ಗೊಬ್ಬರ ಹಾಕಿಲ್ಲ, ಅದಕ್ಕಾಗಿ ನಾವು ಗೊಬ್ಬರ ಹಾಕ್ಬೇಕಂತ ಏನೂ ಮಾಡಿಲ್ಲ. ಏನು ಹಚ್ಚಿನ್ರಿ, 3 ವರ್ಷ ಕಬ್ಬಿನ ಬೆಳೆ ತೆಗದನ್ರಿ. ಇದ್ರ 3 ವರ್ಷ ತೆಗೆದ ಕೂಡಲೇ ಇದು ಒಂದು ಸ್ವಲ್ಪ ಚಾಟ್ ಹಾಕೈತಿ. ಆಮೇಲೆ ಎಲ್ಲಾನು ತೆಗೆದ್ಬಿಟ್ಟ ಈ ಗಪ್ನ ಇಷ್ಟೆಲ್ಲ ಇಟ್ಕೊಂಡು ಕುಂತೀವ್ರಿ ಇದ್ರಾಗ. ಆಮೇಲೆ ಏನಾಗ್ಬಿಡ್ತ್ರಿ, ಇದು ಅದ್ರಾಗನ ನಾವು ಇದನ್ನ ಸಿರ್ಗಂಧದಟ ಹೇಳಿರಲ್ಲ, ಸಿರ್ಗಂಧಟ ನಾವು ಇಲ್ಲಿ ಏನ್ಲೇ ಈ ಇದ್ರಂತೆಲ್ಲ ಪಾಲಿಸ್ಟರ್ದಾಗ ತೊಗೊಂಬಂದಿವ್ರಿ. ಪಾಲಿಸ್ಟರ್ ಆಫೀಸ್ ಅವಕ್ಕಂತೂ ಏನು ರೊಕ್ಕೆಲ್ಲ ಏನಿಲ್ರಿ. ಅವ ಹಂಗ ಕೊಟ್ರವ್ರು, ಹಂಗ ತಂದು ಹಚ್ಚಿದೀವು. ಮತ್ತು ನನ್ನ ಅಂತೇಳಿ ಅಗಿನೂ ಅವ್ರು ಓದ್ದಾರ್ರಿ. ಈ ಪಾಲಿಸ್ಟರ್ ಕತೆದವ್ರು ಅಲ್ರಿ, ಇದ್ರ ಮ್ಯಾಕಲ್ ಮಡ್ಡಿ ಪಾಲಿಸ್ಟರ್ದವ್ ಸದಾ ಬಂದು ಕಿತ್ಕೊಂಡು ಹೋಗ್ಯಾನ್ರಿ. ಇಲ್ಲಿ ಆಗಿರಿ. ಅವನ್ನೆಲ್ಲ ಇಷ್ಟೆಲ್ಲ ಮಾಡ್ಕೊಂತ ಬಂದಿವ್ರಿ. ಇನ್ಮೇಲೆ ಏನದು ಭಗವಂತ ಏನು ಅನುಕೂಲ ಕೊಡ್ತಾನೋ. ಈಗ ಅವ್ರು ಹೇಳಿದ ಪ್ರಕಾರ ಏನೈತಿರಲ್ಲ, 1 ಗಿಡಕ್ಕೆ 70 ಸಾವಿರ ರೂಪಾಯಿ ಆಕತಿ ಅಂತ ಹೇಳ್ಯಾರ. 15-12 ವರ್ಷ ಕಾಯ್ಬೇಕು. 70 ಸಾವಿರ ಆಕತಿ ಅಂತ ಹೇಳ್ಯಾರ. ನಾವು ಅದನ್ನು ಬಿಟ್ಟು ಬರೀ 30 ಸಾವಿರ ಸಿಗಲಿ ನಮಗ. 1 ಗಿಡಕ್ಕೆ 30 ಸಾವಿರ ಸಿಗಲಿ ಸಾಕು. ಆಮೇಲೆ ಮುಂದೆ ಭಗವಂತ ಏನು ಅನುಕೂಲ ಕೊಡ್ತಾನೆ ನೋಡೋಣ ಅನ್ನೋ ವಿಚಾರಕ್ಕಾಗಿ ಇದನ್ನೆಲ್ಲಾನು ಮಾಡಿಕೊಂಡಿರು. ಇವಾಗ ಟೋಟಲ್ 1 ಎಕರೆ ಐತೇನ್ರಿ? 1 ಎಕರೆ ಐತ್ರಿ. 1 ಎಕರೆದಾಗ ಅಂತಂದ್ರ ನಂದು 1 ಎಕರೆ ಪೂರ ಇಲ್ರಿ. ಆಚಿಕ 2 ಸಾಲ, ಈಚಿ ಕಡೆ 1 ಸಾಲ ಗ್ಯಾಪ್ ಐತ್ರಿ. 1 ಎಕರೆ ಹೊಲ ಆಗಬಹುದ್ರಿ. ಆದ್ರ ನಮ್ ಮೊದಲ ಇದನ್ನ ಹಚ್ಚಿದ್ರಲ್ಲ ಸಾಗವಾಣಿ, ಅದ ಸ್ಟಾಪ್ ಇದ್ದ ಸಂಬಂಧಾಗಿ ಒಳಗಷ್ಟ ಹಚ್ಚಿನ್ರಿ. ನಾ 2,200 ಆಗಿ ಕೂತಾವ್ರಿ ಇದ್ರಾಗ. 2,200 ಇಷ್ಟೆಲ್ಲ ಒಟ್ಟು ಒಂದು ಲೆಕ್ಕಕ್ಕೆ ಬಂದತ್ರಿ. ಮತ್ತು ಈಗ ಅವ್ರ ಕಂಪನಿಯವ್ರು ಬಂದ್ರು ಹಿಂಗ ಈ ಪ್ರಮಾಣ ಯಾವ ಬೆಳೆದಿಲ್ಲ, ಹೌದಾ ಬೆಳೆದಾವು ಅಂತ ಈಗ ಅವ್ರು ಹೇಳ್ಯಾರ. ಹೇಳಿದ ಕೂಡಲೇ ಅವ್ರು ಓಕೆನ ಮಾಡ್ಯಾರ, ಅದೇನೇನು ಸಮಸ್ಯೆ ಇಲ್ಲ. ಇನ್ನೇನೈತಿರಲ್ಲ, ಅವ್ರು ಬರೋ ಮಠ ಇನ್ನ ಬಂದಿಲ್ಲ. ಅವ್ರು ಬರೋ ಮಠ ನಾವು ಕಾಯ್ಬೇಕ್ರಿ. ಇವಾಗ ಎಷ್ಟು ವರ್ಷ ಆಯ್ತ್ರಿ ಅವ್ನ ಹಚ್ಚಿ?
ಇವನ್ ಹಚ್ಚ ಒಂದು 4 5 ವರ್ಷ ಆತ್ರಿ ಈಗ 5 ವರ್ಷ ರೀ 5 ವರ್ಷ ಆತ್ರಿ ಆದ್ರ ನಾವು ಅಗ್ರಿಮೆಂಟ್ 1 ವರ್ಷ 2 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿದ್ವಿ ನಾವು ಅಗ್ರಿಮೆಂಟ್ ಆದಿಂದ ಅವ್ರು ಬರ್ತದೆ ಅಂತ ಹೇಳ್ಯಾರ ಇಷ್ಟ 5 ವರ್ಷ ಆಗ್ಬೇಕ್ರಿ ಅದ್ರ ಮೇಲೆ ಅವ್ರ ಆಮೇಲೆ ದುಡ್ಡು ಬರ್ತೈತೆ ಅಂತ ಅವ್ರು ಹೇಳ್ಯಾರ್ರಿ ವರ್ಷ 50-50 ಸಾವಿರ ರೂಪಾಯಿ ಕೊಡ್ತಾರೆ 50-50 ಸಾವಿರ ಕಂಪನಿ ವತಿಯಿಂದ ಬರ್ಬೇಕ್ರಿ ಅಗ್ರಿಮೆಂಟ್ ಮಾಡಿದ್ದೇನು ಇವ್ರ ಈ ಇದ್ರಿ ಕಾರ್ಬನ್ ಕ್ರೆಡಿಟ್ ಅಂತ ಸಹ ಗೌರ್ಮೆಂಟ್ ದಿಂದ ಬರುದಂತ್ರಿ ಅದನ್ನ ಹೇಳ್ಯಾರ ಅವ್ರು ಆದ್ರ ಆಮೇಲೆ ಮುಂದಿನ ವಿಚಾರ ರೀ ಇನ್ನ ಮಾತ್ರ ನಮ್ಮ ಅಂತೇಳಿ ಬಂದಿಲ್ರಿ ಗಂಟು ಬಂದಿಲ್ಲ ಟೋಟಲ್ ಇದು ಎಷ್ಟು 15 ವರ್ಷ ಬೆಳೆಸ್ಬೇಕಂದ್ರೆ ಒಟ್ಟು 12 ವರ್ಷ ರೀ 12 ವರ್ಷ ಅವ್ರು 12 ವರ್ಷ ನಮ್ದು ಒಂದು 2 ವರ್ಷ ಒಂದು ಗ್ಯಾಪ್ ಆದಿರಲ್ಲ ಮೊದಲ ಅದಕ್ಕಾಗಿ ನಾವು 15 ವರ್ಷ ಎಸ್ಟಿಮೇಟ್ ನಾವು ಇಟ್ಟಿವಿ 15 ವರ್ಷದ ಮಟ್ಟ ಇದು ಎಷ್ಟು ಗಿಡ ಬೆಳಿತೈತಿ ಹೆಂಗೆ ಬೆಳಿತೈತಿ ಅನ್ನೋದು ಒಂದು ಕನ್ಫರ್ಮ್ ಮಾಡ್ಕೊಳ್ರಿ ಮತ್ತೆ ಸ್ಟಾರ್ಟಿಂಗ್ ರೀ ನಮ್ದು ಫಸ್ಟ್ಗೆ ಯಾವ ಹಚ್ಚಿಲ್ಲ ಯಾವ ಹಿಂಗೆ ಬಂದಿಲ್ಲ ಗಿಡ ಮಾತ್ರ ಓಕೆ ಹೌದಾ ಆಮೇಲೆ ಮಾರುಕಟ್ಟೆದ್ದೇನು ಹೇಳ್ಯಾರ ಅವರು ನಿಮಗೆ ಹೆಚ್ಚಾ ಕಡಿಮೆ ನೋಡ್ರಿ ಈಗ 2,000 ಹಿಡ್ಕೊಂಡು 2,200 ಹಿಡ್ಕೊಂಡು 2,800 ಮಟ್ಟ ರೇಟ್ ಹೇಳ್ಯಾರ ಅವ್ರು ಇದ ರೇಟ್ ಉಳಿತಿ ಇದ ರೇಟಿನ ಮೇಲೆ ತಗೋತಾರೆ ಅವ್ರು ಆಮೇಲೆ ನಮಗೆ ಈ ರೇಟಿನ್ಕಿಂತ ಜಂಪ್ ಆಯ್ತು ಅಂದ್ರೆ ಜಂಪ್ನು ತಗೋತೀವಿ ಅಂತ ಹೇಳ ಇದಂತೂ ಗ್ಯಾರಂಟಿ ಅವ್ರು ಹೇಳಿದ್ರಿ ಅಗ್ರಿಮೆಂಟ್ ಮಾಡಿ ಕೊಟ್ಟು ಹೋಗ್ಯಾರ ಅವ್ರು ಇದ್ರಿ ಸರ್ ಅಂದ್ರೆ ಮಹಾಗಣಿ ರೀ ನೀವು ಎಲ್ಲಾರ ಬೇರೆದವ್ರು ಯಾರ ಹಚ್ಚಿದ್ ನೋಡ್ರಿ ನಿಮಗೆ ಇದನ್ನ ಹಚ್ಬೇಕಂತ ಯಾವಾಗ ಯೋಚನೆ ಬಂತ್ರಿ ನಾವು ನೋಡಾಕನ ಹೋಗಿದ್ದೀವ್ರಿ ನೋಡಾಕನ ಎಲ್ಲಿ ಅಂತಂದ್ರೆ ಈ ಪಟ್ಟದಕಲ್ಲ ಅದು ಅದಾವ್ರಲ್ಲ ಕೊಪ್ಪಳ ಪಟ್ಟದಕಲ್ಲ ಈ ಸೈಡ್ ಅವ್ರು ತೋರ್ಸಿದ್ದಿಂದನ ನಾವು ಅಗ್ರಿಮೆಂಟ್ ಮಾಡಿದ್ವಿ ಅವ್ರು ಹಚ್ಚಾರ್ರಿ ತೋರ್ಸ್ಯಾರು ನಾವು ಅಲ್ಲಿ ನೋಡ್ಕೊಂಡು ಬಂದಿವ್ರಿ ಅವರು ಹಿಂಗ ಪ್ರಾಕ್ಟಿಕಲ್ ಅವನ್ನ ಇವನ್ನ ಹಣ್ಣಿನ ಗಿಡ ಅವನ್ನ ಇದನ್ನ ಮಾಡ್ಯಾರ ನಡಕ ಇನ್ನೇನು ಹಚ್ಬೇಕಾತಿ ಅಂತಂದ್ರೆ ಇದನ್ನೇನೈತಿರಲ್ಲ 8 ಫೂಟಿನ ಒಳಗೆ ಹಚ್ಚಬಾರ್ದ್ರಿ 8ರಿಂದ 10 ಫೂಟಿನ ಮುಂದೆ ಇಡ್ಬೇಕ್ರಿ ನಾವು ಅಂದ್ರನ ನಮ್ಮ ಗಿಡ ಓಡಾಡ್ತತಿ ಈಗ ರೀ ಅದ ಸಸಿಗಳು ನಾಟಿ ಮಾಡುವಾಗ್ರಿ ಒಂದ್ ಗಿಡದಿಂದ ಗಿಡಕ್ಕೆ ಮತ್ ಸಾಲದಿಂದ ಸಾಲಕ್ಕೆ ಎಷ್ಟು ಅಂತರ ಇರ್ಬೇಕು 8ರಿಂದ 10 ಫೂಟ್ ಇಟ್ಟು ನಡೀತೈತಿ 12 ಫೂಟ್ ಇಟ್ಟರು ನಡೀತೈತಿ ಅದನ್ನ ನಮ್ಮ ಜಮೀನಿನ ಮೇಲೆ ಎಸ್ಟಿಮೇಟ್ ಮಾಡ್ಕೊಂಡು ನಾವು ಮಾಡ್ಬೋದು ಆಚಿಕ ನಾವು ಗಿಡಗಳು ಬಿಟ್ಟಿದ್ವಿ ಅಂತಂದ್ರೆ ಒಂದ್ ಸ್ವಲ್ಪ ಹಿಂಬಿಡುದು ಚಲೋ ಆದ್ರ ಅದ ಗಿಡಗಳು ನಾವು ಕಡಿಮೆ ಇಟ್ಟಿದ್ವಿ ಅಂತಂದ್ರ ಆಚಿಕ ಗಿಡಗಳು ಇದ್ವು ಅಂತಂದ್ರ ನಾವು ಒಳಗ ಹಚ್ಕೋಬೇಕ್ರಿ ಅಂದ್ರೆ ಗಿಡ ಇದ್ವು ಅಂತಂದ್ರೆ ಹೇಳಂಗಿಲ್ರಿ ಹಿಂಗಾಗಿ ಈಗೇನ ಮೊನ್ನೆ ಒಂದ್ 2-3 ಗಿಡ ಅಷ್ಟ ನಮ್ಮ ಫೇಲ್ ಆದ್ರಿ ಆಮೇಲೆ ಏನೈತ್ರಲ್ಲ ಉಳ್ದದ್ದು ಯಾವ ಮಲ್ಲಿಗೆ ಆದ್ರೂ ಎದ್ದೂರಿ ಹೊಳ್ಳೇದಲ್ಲ ಇಲ್ಲೊಂದ್ ಗಿಡ ಫೇಲ್ ಆತ್ರಿ ಅಲ್ಲೊಂದ್ 2 ಗಿಡ ಫೇಲ್ ಆದ್ರಿ ಆದ್ರ ಮುರಿದ್ ಕಡಿಮೆ ರೀ ಬಗ್ಗಿ ಹೇಳ್ತೈತಿ ಕರೆ ಆದ್ರ ಮುರಿದ್ ಕಡಿಮೆ ಇಷ್ಟು ಮಾತ್ರ ಗ್ಯಾರಂಟಿ ಇದನ್ನ ಸಸಿಗಳು ನಾಟಿ ಹೆಂಗ್ ಮಾಡ್ಬೇಕ್ರಿ ಮತ್ತ ಒಂದೊಂದ್ ಸಸಿಗಳಿಗೆ ಎಷ್ಟು ಬೆಳ್ದೈತ್ರಿ ಇದ ಒಂದೊಂದ್ ಸಸಿಗಳು ನಾವ ಹೋಗಿ ತಗೋತೀವಿ ಅಂತಂದ್ರೆ ಏನೈತ್ರಲ್ಲ ಕೊಪ್ಪಳ ತಾಲೂಕಿನಾಗ ಸಿಗ್ತೈತ್ರಿ ಇದು ಹೆಚ್ಚ ಕಡಿಮೆ ನಾವ್ ಅಲ್ಲಿ ಹೋಗಿ ತಂದೀವ್ರಿ ಮೊದಲ 200 ಹಚ್ಚಿದ್ದೀವ್ರಿ ಆಮೇಲೆ ಅಲ್ಲಿ ಒಂದಷ್ಟು ನೋಡುನು ಅಂತ ಕ್ಯಾಸ್ ವಿಚಾರ ರೀ ಇದಕ್ಕ ಇದ್ರಾಗ 4 ತಳಿ ಇದಾವ್ರಿ ಆಫ್ರಿಕಾ ಮಾಗನಿ ಅಂತ ಹಚ್ಬೇಕ್ರಿ ಇವು ಸಾದಾ ಆದ್ರೆ ನಮಗೆ ಇಲ್ಲಿ ಸಿಗ್ತಾವ್ರಿ ಪುಕ್ಕಟ್ಟನ ಕೊಡ್ತಾರ ಅವ್ರು ಎಲ್ಲ ಈ ಇದ್ರಾಗ್ರಿ ಗೌರ್ಮೆಂಟ್ ನರ್ಸರಿಯಾಗ್ರಿ ಅದ್ರ ಸಂಬಂಧ ಆಗ್ಯ ಇವು ಆಫ್ರಿಕಾ ಮಾಗಣಿನ ಬೇಕಂತ ಕ್ಯಾಸ್ ಏನ್ ನಾವು ಅಲ್ಲಿ ಹೋಗಿ ಕೇಳಿದ್ವಿ ಅಂತಂದ್ರ ಅಲ್ಲಿ ಕಡಿಮೆ ಬೀಳ್ತದ್ರಿ ಅಲ್ಲಿ ನಮಗ್ ಭಾಳ ಆದ್ರ 25ರಿಂದ 30 ಒಳಗೆ ಸಿಗ್ತದ್ರಿ ನಮಗಾಗಿ ಇಲ್ಲಾರು ನಮಗೆ 50-55 ಹಾಕ್ತಾರ ಅವ್ರು ಮತ್ತೆ ಅವ್ರು ದಾಟಬೇಕ್ರಲ್ಲ ಈ ವಿಚಾರಕ್ಕಾಗಿ ಅಲ್ಲಿ ಒಂದತ್ರ ಅದಕ್ಕೆ ಬೆಳವಣಿಗೆ ಮಾಡಕ್ ಏನ್ ಅಡ್ಡಿ ಇಲ್ರಿ ಜೇರೋ ಬಂಡವಾಳದಾಗ ಬೆಳಿತೈತ್ರಿ ಇದು ಏನ್ ದೊಡ್ಡ ಮಾ ಇಲ್ಲ ಬ್ಯಾಸಿಯಾಗ ಒಂದ್ 2 ನೀರು ಕೊಟ್ರೆ ಸಾಕು ಏನ್ ಅದ್ರದ್ದೇನು ಏನು ಸಮಸ್ಯೆನೇ ಇಲ್ಲ ಒಂದ್ 2-3 ವರ್ಷ ಅದ್ರ ಮೇಲೆ ನೀವು ನೀರು ಕೊಡ್ಬೇಡ್ರಿ ಅದಕ್ಕೆ ಹಂಗ ಮಳೆಗಾಲ ಮ್ಯಾಲ ಬೆಕ್ಕದಂಗ ಬೆಳಿತೀವಿ ಮೊದಲ್ರಿ ನೀವು ಈಗ ಸಸಿ ನಾಟಿ ಮಾಡ್ತಿರಲ್ರಿ ಅವಾಗ ಏನೇನು ಗೊಬ್ಬರ ಹಾಕ್ತಿರಿ ಅದಕ್ಕ ಏನು ಗೊಬ್ಬರ ಹಾಕಿಲ್ರಿ ಸರ್ ಒಟ್ಟ ಕುಣಿ ತೆಗಿದ್ರಿ ಒಂದ್ ಫೂಟ್ 1.5 ಫೂಟ್ ಕುಣಿಗೆ ತೆಗಿದ್ರಿ ಅವು ಸಸಿ ಇರುವ ಸಣ್ಣ ಇರ್ತಾವ್ರಿ ಬಾಳ ಒಂದ್ ಗೇನ 1.5 ಗೇನ ಬಾಳ ಇರ್ತಾವ್ರಿ ಅವು ಬೆಡ ಒಂದ್ ಸ್ವಲ್ಪ ಎತ್ತರ ಇರ್ತಾವ್ರಿ ಒಂದೊಂದ್ ಮಳ ಹಿಡ್ಕೋರಿ ಒಂದೊಂದ್ ಮಳದಾಗ ಅವ್ನ ಸಸಿ ಏನೈತಿರಲ್ಲ ಒಟ್ಟು ಗಪ್ನ ಅದ್ ಮುಣಗ್ಬೇಕ್ರಿ ಸಸಿ ಮುಣಗ್ಬೇಕು ಒಂದ್ ಗೇನ್ 1.5 ಗೇನ ಅಂದ್ರ ಒಂದ್ ಫೂಟ್ 1.5 ಫೂಟ್ ರೀ ಅಷ್ಟ್ ಹಡ್ಡುದ್ರಿ ಸ್ವಲ್ಪ ಅದಕ್ಕೆ ಒಂದು ನೀರ್ ನಿಂದ್ರುವಂಗ ವ್ಯವಸ್ಥೆ ನಾವು ಮಾಡ್ಬೇಕು ಅದೇನು ಹೋಗುದಿಲ್ಲ ಮತ್ತ ಇನ್ನೊಂದು ಪ್ರಶ್ನೆ ಏನಂತಂದ್ರ ನೀರ್ ಹತ್ತು ನೆಲಕ್ಕೆ ಸದಾ ಹಚ್ಚಬಹುದ್ರಿ ಪಕ್ಕಾ ನೀರ್ ನಿಂದ್ರು ನೆಲಕ್ಕಾದ್ರೂ ಹೋಗಂಗಿಲ್ರಿ ಈಗ ಸದ್ಯ ಜೌಗಿದ್ ನೆಲನೂ ನಡಿತೈತ್ರಿ ಇದ್ರ 3-4 ತಿಂಗಳ ಗಂಟಲೆ ನೀರ್ ನಿಂತತ್ರಿ ಇದ್ರ ಜೌಗ್ ಹತ್ತಿದಾಗ ಇಲ್ಲಿ ಏಕ ಕಂಟಿನ್ಯೂ ಇಲ್ಲಿ ಹರಿದತ್ರಿ ನೀರ್ ಆ ಟೈಪ್ ಆದ್ರೂ ಗಿಡಕ್ಕೆ ಏನು ಪೆಟ್ ಕಡಂಗಿಲ್ಲ ಈಗ ಈ ತಳಿ ರೀ ಇದು ಮತ್ತ ಉಳ್ ತಳಿ ಸಿರ್ಗಂದ್ ಹೋಗತ್ರಿ ಉಳಿದೆಲ್ಲ ಹೋಗ್ತಾವ ಆದ್ರೆ ಈ ಗಿಡ ಮಾತ್ರ ಒಟ್ಟ ಹೋಗಂಗಿಲ್ಲ ನೀರ್ ಹರಿದ್ರು ಹೋಗಂಗಿಲ್ಲ ಅದ ಬಿಸಿಲು ಬಿದ್ರು ಒಣಗಂಗಿಲ್ಲ ಅದ್ ಇರುವ ಒಟ್ಟು ತಾಕತ್ನಾಗ ಇದ್ದೇ ಇರ್ತೈತಿ ಸ್ವಲ್ಪ ಬೆಳವಣಿಗೆ ಏನೈತ್ರಿ ನೀರ್ ಕಡಿಮೆ ಆದಾಗ ಒಂದ್ ಸ್ವಲ್ಪ ಬೆಳವಣಿಗೆ ಕಡಿಮೆ ಆಕತಿ ನೀರ್ ಇದ್ದಾಗ ಹೆಚ್ಚಾಕತಿ ಎಷ್ಟು ಮಾತ್ರ ಗ್ಯಾರಂಟಿ
ಅಂದ್ರೆ ಇವಾಗ ರೀ ಸರ್ ಇದನ್ನ ಎಷ್ಟು ದಿನಕ್ಕೊಮ್ಮೆ ನೀರ್ ಹಾಸ್ತೀರಿ ಸಸಿಗಳಿಗಿತ್ತು? ಏ ಇಲ್ರಿ, ನಂದ ನೀರಿನ ಈಸೆಕ್ ಏನೈತ್ರಲ್ಲ ಒಂದು ಕಡಿಮೆ ಅಂತಂದ್ರು ಬ್ಯಾಸ್ಯಾಗನೆ ಹೆಚ್ಚ್ರಿ. ಹಾ ಹಾ ಈ ಕಡಿಮೆ ಅಂತಂದ್ರು ಇದಕ್ಕೆ ಏನು ಈಗ ಸನೇದಾಗ ಅಂತಂದ್ರಿ 2-3 ತಿಂಗಳಿಂದ ನೀರ್ ಬಿಟ್ಟನ್ರಿ. ಹಾ ಹಾ ರೀ. ಅಲ್ಲಿ ಮಟ ನೀರ್ ಬಿಟ್ಟಿಲ್ಲ. ಓಕೆ. ಸಣ್ಣ ಸಸಿ ಇದ್ದಾಗ ನೀರ ಈಗ ನಾವೇನ ಕಬ್ಬಿಗೆ ಬಿಟ್ಟಿರ್ತೀವಲ್ಲ, ಕಬ್ಬಿನ ಟೈಪ ರೀ, ನೀವು ಅದಕ್ಕ ಅಂತ ನೀರ್ ಹಾಸಬೇಡ್ರಿ. 3 ವರ್ಷದ ಮಟ ಕಬ್ಬಿಗೆ ನಾವು ನೀರ್ ಹಾಸ್ತಿವ್ರಲ್ಲ, ಕಬ್ಬು ಹಚ್ಕೊಲಿ ಬ್ಯಾರೆ ಬ್ಯಾರೆ ಪೀಕನ ಹಾಕ್ಲಿ, ಆಗ ಏನ್ ನೀರ್ ಹಾಕ್ತಿರಿ ಅದಕ್ರಿ. ಅದಕ್ಕಾಗಿ ಅಂತ ಒಟ್ಟ ಬಿಡಬೇಡ್ರಿ, ನೀರ ಬಿಡಬೇಡ್ರಿ. ಅದಕ್ಕೆ ಅದ್ರೊಳಗೆ ಏನ್ ಮಾಡಿ ನಾವು ಮಾಡಿರ್ತೀವಲ್ಲ ಅದಕ್ಕ ನೀರ್ ಬಿಟ್ಕೊಳ್ರಿ. ಓಕೆ. ಅಂದ್ರೆ ಇವಾಗ ರೀ ಈಗ ನಿಮ್ಮದು ಎಷ್ಟೆಷ್ಟು ಸೈಜ್ ಐತ್ರಿ ಇದು? ಒಂದ್ ಸಸಿ ಅಂದ್ರೆ ಒಂದ್ ಸಸಿಗೆ ನಮ್ಮ ಇದು 8ರಿಂದ 10 ಫೂಟ್ ಹೆಚ್ಚ ಕಡಿಮೆ ಅದಾವ್ರಿ. ಹಾ. ಈಗ ನಡಕ್ಕೆಲ್ಲ ನೀವು ಕಬ್ಬ್ ಹಚ್ಚಿರ್ತಾರ? ಹೌದು, ಕಬ್ಬ್ ಹಚ್ಚಿನಿ. ಸ್ಟಾರ್ಟಿಂಗ್ ಸಣ್ಣ ಸಸಿ ಇದ್ದಾಗ? ಹೌದ್ರಿ. ಸ್ಟಾರ್ಟಿಂಗ್ ದಾಗ ಕಬ್ಬ್ ಹಚ್ಚಿರಿ, 3 ಪೀಕ್ ಕಬ್ಬನ ತೆಗ್ದನ್ರಿ. 3 ಬೆಳೆ ಇದ್ರ ಕಬ್ಬು ತೆಗದಿಂದ ಅತ್ತಾಗ ಇದೇನು ಒಂದ್ ಸ್ವಲ್ಪ ಬೇರೆ ಹಬ್ಬ ಆಕೈತಿರಲ್ಲ, ಹಬ್ಬಕತ್ತಾನಂತಲೇ ನನ್ನ ಬ್ಯಾಡಿನ ಇದ್ರ ಕೆಲಸ ಕೊಡುದಿಲ್ಲ ಅಂತ ಕೆಲಸ ಕೊಲ್ಲಿನ ಸಾಯಕತ್ತತ್ರಿ. ಅದ್ರ ಸಂಬಂಧಾಗಿ ಇದ್ರಾಗ ಬಿಟ್ಬಿಟ್ಟಿನಿ. ಅಂದ್ರ ಈಗ ಕಬ್ಬ್ ಹಚ್ಚಿರ್ತೀರಿ, ಇವ ಸಸಿಗಳು ಸಣ್ಣ ಇರ್ತಾವ್ರಿ, ಕಬ್ಬ್ ಹತ್ತು ಅದು ದೊಡ್ಡದ ಹಾಕೊಂಡ್ಲಿ ಅದಕ್ಕೆ ನೆಳ ಬಿದ್ದು ಹಿಂಗೇನ್ ಪ್ರಾಬ್ಲಮ್? ಏನು ಆಗುದಿಲ್ಲ. ಏನ್ ಆಗಿನ ನಿಜಕ್ಕೆ ಏನು ಆಗುದಿಲ್ರಿ. ಅದ ಎತ್ಕೈ ಉದ್ದು ಈ ನಮನಿ ಕೊಡ್ಲಿ ಕಟ್ತಿ ಈ ನಮನಿ ಆದ್ರೂ ಅದಕ್ಕೆ ಏನಾಗಂಗಿಲ್ಲ, ಪೆಟ್ಟು ಕೊಡಂಗಿಲ್ರಿ. ಇದು ಒಟ್ಟ ಯಾವ್ದಕ್ಕೂ ಪೆಟ್ಟು ಕೊಡಂಗಿಲ್ಲ. ಉಳಿದ ಗಿಡ ನಮಗ್ ಬೇಕಾದಂಗ ಪೆಟ್ಟು ಕೊಡಬಹುದ್ರಿ. ಸುಮ್ಮನೆ ನಾವು ನೆಳ್ಳಿಗಂಜಿನ ಏನೂ ಆಗುದಿಲ್ಲ. ಮತ್ ಇಲ್ಲ ನಾವು ಬೆಳೆತೀವಪ್ಪ ಇದ್ರಾಗ ಅಂತಂದ್ರೆ ಎಲಿಬೆಳಿ ನಡಿತೈತಿ, ಎಲಿಬೆಳಿ ಬೇಕಾದಂಗ ಹಚ್ಚಿ ಮಾಡ್ಕೋಬಹುದ್ರಿ. ನಮಗ್ ನೀಗಿಲಿಲ್ಲ ಅಂತಂದ್ರ ನಾವ್ ಅದಕ್ಕಾಗಿ ಏನ್ ಮಾಡವಂಗೇನೆ ಇಲ್ರಿ, ಅದಕ್ಕಾಗಿ ನೀರು ಬೇಕಾಗಿಲ್ಲ. ಹಿಂಗ ನೀವು ಇದುವರೆಗೆ ಏನೇನ್ ಬೆಳೆದ್ರಿ ಇದ್ರೊಳಗ ಫಸ್ಟ್ಗೆ ಹಚ್ಚಿದಾಗ ಏನಾಗಿತ್ತು ಅಂತಂದ್ರಿ, ನಾನು ಇದನ್ನ ಹಾಕಿನ್ರಿ. ಏನ್ರಿ? ಅದೇನ್ರಿ ರಾಗಿ ಸಾಮಿ ಅಂತ ಹಿಂಗ ಬರ್ತಾವ್ರಲ್ಲ, ಆ ಟೈಪ್ ಮೊದಲಿಂದ ಫಸ್ಟ್ಗಿನ ಅದನ್ನ ಹಾಕಿದೀನಿ ನಾನು. ಆಮೇಲೆ ಬಡ ಕಬ್ಬ್ ಹಚ್ಚಿನ್ರಿ. ಕಬ್ಬ್ ಹಚ್ಚಿ 3 ಪೀಕ್ ಏನ್ ತೆಗದನ್ರಿ, ಅದ್ರ ಮೇಲೆ ಹೊಳ್ಳಿ ಏನು ಹಾಕಿಲ್ರಿ. ಆಮೇಲೆ ಇದನ್ನ ಈಗೇನ ಅಂತ ಇಂತ ಒಟ್ಟು ಹಣ್ಣಿನ ಯಾಕವ್ ನೋಡೋಣ ಅಂತ ಅವನ್ನ ಹಚ್ಕೊಂಡ್ ಪ್ಯಾರ್ಲ ಗಿಡ, ಚಿಕ್ಕು ಗಿಡ ಇಂತ ಒಟ ಬರ್ತಾವ್ರಿ, ಕೆಲ್ಸ ಕೊಡ್ತಾವ್ರಿ. ಸರಿ, ಇವಾಗ ರೀ ಇದಕ್ಕೆ ಏನ ನಿಮ್ಮ ನೀರಿನ ವ್ಯವಸ್ಥೆ ಹೆಂಗೈತ್ರಿ? ಇದೆಲ್ಲ ಏನ್ ಪಕ್ಕ ನೀರಿನ ಮಾತ್ರ 0 ಬಂಡವಾಳ್ರಿ. ನೀರಿಂದ ಬಾಳ ಇದ್ರಿಕಿಲ್ರಿ. ಇದು ಒಂದ್ ಕಟ್ಟಿ ಅಟ್ ಬಾಳ ಇತ್ರಿ. ಇದು ಕಡಿಮೆ ಅಂದ್ರೂ 5 ವರ್ಷ ಆತ್ರಿ ಇದನ್ನ ಹಚ್ಚಿಗ. 5 ವರ್ಷ ಆತ್ರಿ. ಅಟ್ ನರಮ ಆಗೈತ್ರಲ್ಲ ಈಗ ನರಮ ಆಗಣಂತ್ಲಿ ನನ್ನ ಮಣಿಪುರದಾಗ ಮಾತ್ರ ಅಷ್ಟ ರೀ. ಆದ್ರ ಅಷ್ಟೇನ್ ಪವರ್ಫುಲ್ ಬರುದಿಲ್ಲ. ಈ ಗಿಡ ಬಾಳ ಎತ್ತರ ಆಗಾಕೈತಿ ಅಂದ್ರ ನೆಳಗಮಿ ಆಕೈತಿ ಅಂದ್ರ ಅದ್ರಾಗ ಏನು ಅಷ್ಟೊಳ್ಳೆ ಪಕ್ಕ ಆಗುದಿಲ್ಲ. ಅಂದ್ರ ತಪ್ಪಲ್ ಬಾಳ ಬೀಳ್ತೈತ್ರಿ. ಮತ್ತ ಈಗ ಸಣ್ಣ ಸಣ್ಣ ಪೀಕುಗಳ ನಡೆಯಂಗಿಲ್ಲ. ಅದ್ರ ಸಂಬಂಧ ಆಗಿ ಹಂಗಾರ ಏನು ಒಟ್ಟ ಅದದ್ದಾಗ್ಲಿ ಅಂತ ಕೇಸ್ ಒಟ್ಟು ಇದ್ರಾಗ ಬರುವಂತದ್ ಏನೈತ್ರಲ್ಲ, ನಾವು ದುಡ್ಕಿ ಮಾಡ್ಬೋದು. ದುಡಿಯಾಕ ಆಗ್ಲಿಲ್ಲ ಅಂತಂದ್ರೆ ಕೆಲಸ ಕೊಡುದಿಲ್ಲ, ಆರಾಮ್ ನಟ ಬಿಟ್ಟು ಬಿಡುದ್ರಿ. ಅದ್ ಮುಂದ್ ಭಗವಂತ ಏನ್ ಅನುಕೂಲ ಕೊಡ್ತಾನ ನೋಡಕ್ ಬರ್ತೈತಿ. ಅಂದ್ರೆ ಈಗ ಸಣ್ಣ ಸಸಿ ಇದ್ದಾಗ್ರಿ, ಈಗ ದೊಡ್ಡ ಮರ ಆಗಿಲ್ರಿ, ಇವಕ್ ರೋಗಗಳು ಏನ್ರ ಕಾಡ್ತಾವನ್ರಿ? ಯಾವ ರೋಗು ಕಾಡುದಿಲ್ರಿ. ಇನ್ ಏನ್ರಿಪಾ ಅಂತಂದ್ರ ನಾವು ಈಗ ಅಲ್ಲಿ ಮಟ್ಟ ಹೇಳ್ಬೇಕಾರ ಒಂದ್ ಸ್ವಲ್ಪ ಬಗಲ್ ತೆಗಿಬೇಕ್ರಿ. ಏನೋ ಒಂದೊಂದ್ ಬರ್ತಾವ್ರಿ, ತಾವ್ ಉದುರ್ತಾವ್, ಏನ್ ತಪ್ಪೇನಿಲ್ಲ. ಆದ್ರೂ ಒಂದ್ ಸ್ವಲ್ಪ ಕೋದ ಅಲ್ಲಿ ಮಠ ಒಂದ್ 15 ಆಗ್ಲಿ 20 ಫೂಟ್ ಆಗ್ಲಿ 25 ಫೂಟಿನ ಮಠ ಆದ್ರೂ ನನ್ನ ಗಿಡಗಳಿಗೆ ಏನೈತ್ರಲ್ಲ ಒಟ್ಟು ನಾ ಅಲ್ಲಿ ಮಠ ಕಡ್ಕೊಂತಾನೆ ಹೋಗಿದ್ದೀನಿ. ಸ್ವಲ್ಪ ಏನು ಈಟ ಇದ್ದಾಗ ಚುಂಟಿ ಬಿಡುದ್ರು, ಹುಡುಗಳ್ಳಿ ತೆಗೆದ್ ಬಿಡುದು. ಆಮೇಲೆ ಏನೈತ್ರಲ್ಲ ತನ್ನಿಂದ ತಾನ ಎದ್ಕೊಂತ ಹೋಗಿ ಈ ನಮ್ಮನಿ ಜಾಲ ಆಗಿಬಿಡ್ತದ್ರಿ. ಅಂದ್ರ ಈಗ ಒಂದ್ ಸಣ್ಣ ಈಗ ಸೈಡ್ ಹತ್ತು ಬಂದಿದ್ದು ಎಲ್ಲಾ ಟೊಂಗಿಗಳ್ರಿ ಸ್ವಲ್ಪ ಇದ್ದಾಗನೇ ತೆಗೆದ್ ಬಿಡುದ್ರಿ. ಒಂದ್ 20 ಫೂಟ್ ತಕರಿ. 20 ಫೂಟಿನ ಮಠ ಮಾತ್ರ ಕಂಪಲ್ಸರಿ ಬಿಡ್ಬೇಕ್ರಿ. ಅಲ್ಲಿ ಮಠ ನಾವು ಬಿಟ್ರನ ಸರಿ ರೀ. ಇಲ್ಲದ್ರ ನಮಗ ಈ ಕೆಲವೊಂದು ಉಳ್ದಾವ್ರಿ. ನಾನು ಒಂದ್ ಸ್ವಲ್ಪ ಬಗಲ್ ದೊಡ್ಡ ಅದು ಅಂತಂದ್ರೆ ಏನ್ ಮಾಡಕ್ ಆಗಿಲ್ಲ. ಅತ್ತಾಗ ಏನ್ ಮಾಡಕ್ ಬರ್ತೈತ್ರಿ, ಗಿಡ ಸಣ್ಣ ಆಗಕತ್ತ. ಅದಕ್ಕೆ ಜಿಪ್ ಆಗಬೇಕಂತಂದ್ರೆ ಒಂದ್ ಸ್ವಲ್ಪ ಮ್ಯಾಲ್ ಕೆಬಿಸಿದವ್ರನ್ನ ಅತ್ತಾಗ ಸ್ಟಾಪ್ ಇಟ್ಟು ಬಿಡುದ್ರಿ. ಅಂದ್ರ ಎಷ್ಟ್ ಗಿಡ ಸ್ಟ್ರೇಟ್ ಇರ್ತೈತಿ ಅಷ್ಟು ವ್ಯಾಲ್ಯೂ ಬರ್ತೈತಿ. ವ್ಯಾಲ್ಯೂ ಹೆಚ್ಚರಿ, ವ್ಯಾಲ್ಯೂ ಹೆಚ್ಚಾಕತ್ರಿ. ಅವ್ರು ಅದು ನಮಗ ಕಂಪನಿ ಅವ್ರು ಇದೇ ಟೈಪ್ ಹೇಳ್ಯಾರ್ರಿ. ಅದ ಟೈಪ್ನ ನಾವ್ ಇಲ್ಲಿ ಮಠ ಮಾಡ್ಕೊಂತ ಬಂದಿವ್ರಿ. ಒಟ್ಟಿಗೆ ಅದೆಲ್ಲ ಸರಿ ಐತ್ರಿ, ಏನ್ ತಪ್ಪೇನಿಲ್ಲ. ಕೆಲವೊಂದ್ ಗಿಡ ಮುರಿದದ್ದು ಒಂದೊಂದ್ ಅದಾವ್ರಿ, ಇಲ್ಲ ನಂಗಿಲ್ಲ. ಆದ್ರೂ ಏನ ಅಷ್ಟೇನ ಮುರಿಯುವಂತ ಗಿಡ ಏನಲ್ರಿ. ಹೈ ಲೆವೆಲ್ದಾಗ ಇದ್ರ ಗಾಳಿ ಬಡದ್ ನೋಡ್ರಿ ಏನೈತ್ರಲ್ಲ, ಸಣ್ಣ ಪ್ರಮಾಣ ಬಡದಿಲ್ಲ. ಆ ಗಾಳಿ ನೋಡ್ರಿ ನಿರ್ಚಾಪ ಆಗ್ಬೇಕ್ರಿ. ಮಳಿಗೆ ಹೇಳ್ತೈತ್ರಿ ಗಿಡ ಹೊಳ್ಳೆ. ಆದ್ರ ಲಡ್ ಅನ್ನೋದಿಲ್ರಿ ಪಟಕ್ನ, ಅಷ್ಟ ಬಿಗುಯ್ತ್ರಿ ಗಿಡ ದಿಸಕ. ಅದೆಲ್ಲ ಏನ್ ಅಡ್ಡಿ ಇಲ್ರಿ. ನಿಮ್ಮದು ಎಷ್ಟ್ ಎಕರೆ ಹೊಲ ಐತ್ರಿ?
ನಮ್ದು 4 ಎಕರೆ ಹೊಲ ರೀ. 4 ಎಕರೆ ರೀ. ಇವಾಗ 4 ಎಕರೆ ಇದ 1 ಎಕರೆ ಒಂದು 10-15 ವರ್ಷ ಏನೋ ನೋಡ್ಬೇಕಂತೇಳಿ ಹಚ್ಚಿರ್ರಿ ಅದನ್ನ. ಹಚ್ಚಿದೀವ್ರಿ. ಈಗ ಯಾರೋ ಒಬ್ರಿಗೆ 1-2 ಎಕರೆ ಹೊಲ ಇರತ್ರಿ, ಅವ್ರತ್ತು ಹಚ್ಬೇಕಂದ್ರ ಅವ್ರಿಗೆ ಹೆಂಗೆ ಏನ್ ಏನ್ ಹೇಳಕನ್ನಕೇನ್ರಿ, ಪ್ರಾಕ್ಟಿಕಲ್. ಈಗ ಏನ್ ನಾವು ದುಡಿದಿರ್ತೀವಿ ಒಂದಿಂದ ಇಟ್ಕೊಳಕ್ ಭೂಮಿ ಎಂದೂ ಇಟ್ಕೊಳಂಗಿಲ್ರಿ. ಇದಂತೂ ಗ್ಯಾರಂಟಿ ಐತ್ರಿ. ಅದಿಂದ ಅಗದಿ 0 ಬಂಡವಾಳಕ್ಕೆ ಮಾರೈತಿ ಅಂದ್ರೂ ನಮ್ಮ ಉತ್ಪನ್ನಕ್ಕಂತೂ ಯಾವಾಗೂ ಸಾವಿಲ್ರಿ. ಈಗೇನೋ 1 ಎಕರೆಗೆ ಹೆಚ್ಚ ಕಡಿಮೆ ನಮಗೆ ಈಗ ಒಂದು 50-60 ಸಾವಿರ ರೂಪಾಯಿ ಮಾಲ್ ಬಂತ ಅಂತ ತಿಳ್ಕೊರಿ. ವರ್ಷಕ್ಕೆ 50 ಸಾವಿರ ರೇಟ್ ಆಕತ್ರಿ ಅಂದಾಜ. ಅದನ್ನ ಲೆಕ್ಕ ಹಾಕಿರ ಇದು ಅಷ್ಟು ರೊಕ್ಕ ಆಗೈತಿ ಇರ್ತೈತಿ. ಇದಕ್ಕೆ ರೊಕ್ಕ ಹಾಕಿರೋದಿಲ್ರಲ್ಲ, ನಾವು ಬೆಳೆ ಬಿದ್ದೈತೆ ಅಂತ ಬಿಟ್ಟಿರ್ತೀವಿ. ಇದಕ್ಕೆ ಮತ್ತೆ ನೀರು ಇದ್ರಿಕಿಲ್ಲ, ನೀರು ಹಾಕೋಂಗಿಲ್ಲ, ನೀರಿನ ಅವಶ್ಯಕತೆನೂ ಭಾಳ ಬರೋದಿಲ್ಲ. 3 ವರ್ಷ ಅಂತೂ ಅದ್ರದ್ದು ಏನು ಇದನ್ನ ಹಚ್ಚಿಪ ಅನ್ನುವಂಥ ಪೊಸಿಷನ್ ಬರೋದಿಲ್ರಿ. ಅದು ಬರುವಂಗೆ ಬಂದೇ ಬರ್ತೈತಿ ಮಾಲ್ರಿ. ನಾವು ಹೆಂಗೆ ದುಡ್ತೀವಿ ಹಂಗೆ ಬರ್ತೈತಿ. ಆದ್ರೆ ಇದಕ್ಕಾಗೇನ ನಾವು ಮಾಡ್ಬೇಕಂತ ಕೆಲಸ ಏನು ಮಾಡಂಗಿಲ್ಲ. ಅದು ಕರೆಕ್ಟನ ಕುಂಡ್ರತೈತ್ರಿ ಅದ. ಮತ್ತೆ ತಾಕತ್ ಭೂಮಿ ತಾಕತ್ ಭಾಳ ಆಕತ್ರಿ. ಈಗ ನಾವು ಒಟ್ಟ ಈ ಸದಿ ಎಲ್ಲಿ ಬೆಳೆಯಂಗಿಲ್ರಿ, ಎಲ್ಲಾ ಸದಿ ಇದ್ರಾಗ ಕೊಳ್ಕೊಂತ ಬಂದೈತ್ರಿ. ಇಲ್ಲಿ ಮಠ ಆದ್ರು ಎಲಿಗಳು ಬಿದ್ದಿದ್ದು ಬಿದ್ದಿದ್ದು ರೀ. ಮತ್ತೆ ಈಗ ಕೊಳಿದಿಲ್ಲ ಅನ್ನಂಗಿಲ್ರಿ. ಇದ ಈಗ ಮುಂದಿನ ವರ್ಷ ಕಣ್ಣೂರಾಗ ಏನು ಉಳಿಯಂಗಿಲ್ಲ, ಒಟ್ಟು ಎಲ್ಲ ಕುಳ್ಳನ ಆಗಿಬಿಡ್ತೈತಿ. ಇನ್ನೇನ ಶ್ರೀಗಂಧದ್ದು ಏನೈತಿರಲ್ಲ, ಒಂದ್ ಸ್ವಲ್ಪ ಲೇಟ್ ಭಾಳ ಐತಿ, ಕಾಡುಣಿಕೆ ಭಾಳ ಐತ್ರಿ. ಅದು ನಮ್ಗೆ ಕೈಗೆ ಹತ್ತೈತಿ ಅನ್ನೋದು ಗ್ಯಾರಂಟಿ ಇಲ್ಲ. ಇದ್ರೊಳಗೂ ಶ್ರೀಗಂಧ ಮರ ಅದಾವನ್ರಿ? ಅದಾವ್ರಿ, ಶ್ರೀಗಂಧ ಮರ ಅದಾವ್ರಿ. ರಕ್ ಚಂದನ್ ಐತಿ, ಇದ್ರಾಗ ಪೇರು ಐತಿ, ಆದ್ರ ಪಪ್ಪಾಳಿ ಐತಿ. ಇದ ರಕ್ ಚಂದನ್ ರೀ. ಇದ್ರಿ ಇದು ಭಾಳ ಉಳಿಲಿಲ್ರಿ. ಒಂದ್ 4-5 ಗಿಡ ಅಷ್ಟ ಉಳ್ದಾವ್ರಿ. ಒಂದ್ 6 ಗಿಡ ಅದಾವ, 8 ಗಿಡ ಅದಾವ್ರಿ. ಇದೊಂದ ಅದೊಂದ ಹಿಂಗ ಅಲ್ಲೊಂದು ಇಲ್ಲೊಂದು ಉಳ್ದವ್ರಿ ಅವು. ಆದ್ರೆ ಇದು ಲೇಟ್ ಬಾಳ್ರಿ. ಇದನ್ನ ದೌಡದು ಉಣ್ಣುದಲ್ರಿ. ಇದ ಹೆಚ್ಚ ಕಡಿಮೆ ಮೊಮ್ಮಕ್ಕಳು ತಿನ್ನುವಂತ ಗಿಡ ರೀ. ಅದು ಚಲೋ ಆಕೈತಿ ಅಂತ ಹೇಳಿರಿ ನಮಗ. ಆದ್ರ ಅದು ಹೆಂಗ್ ಆಕೈತಿ ಅದು ಭಗವಂತನ ಆಟ. ಒಂದ್ 7-8 ಗಿಡ ಉಳ್ದಾವ್ರಿ. ಅವನು ಒಂದ್ 50 ಸಸಿ ಚಿನ್ನ ಕರೆ. ಆದ್ರ ಈ ಪವರ್ ಇಷ್ಟು ಪವರ್ಫುಲ್ ಯಾವ ಬೆಳೆದಿಲ್ರಿ. ಏನ ಮಾಗಣಿ ಏನೈತಿರಲ್ಲ, ಇಷ್ಟು ಪವರ್ಫುಲ್ ಯಾವ್ದ 2ನೇ ನಂಬರ್ ಅಂತಂದ್ರೆ ಇದರಿ. 1ನೇ ನಂಬರ್ ಹೆಬ್ಬೆವ, 2ನೇ ನಂಬರ್ ಬೆಳಕ್ ಬಂದ್ರೆ ಇದಾರೆ. ಇದ್ರಿ ಸರ್, ಇದನ್ನ ಯಾವ ಮಣ್ಣ ಒಳಗೆ ಸೂಕ್ತ ರೀ? ಅದು ಹೆಚ್ಚು ಬೆಳ್ಯಾಕ ಬೇಕಾದ ಮಣ್ಣಾಗ ಹಚ್ರಿ ನೀವು. ಯಾವ ಮಣ್ಣಿಗಿದ್ರು ಗುಡ್ ಇದ್ರು ನಡಿತೈತಿ, ಸಮಸ್ಯೆ ಇಲ್ಲ. ಆದ್ರ ಅದು ಇದ್ದಲ್ಲೇ ತೆಗ್ ಬೀಳ್ಬೇಕಷ್ಟ. ಕಲ್ಲಿನ ಹಾಸಿಗಿತ್ತಂದ್ರೆ ನಿಂದ್ರಂಗಿಲ್ಲ. ಇದ್ದಲ್ಲೇ ಈ ಕಪ್ಪನ್ಯಾಗ ಹಚ್ರಿ. ಕಪ್ಪನ್ಯಾಗ ಒಂದ್ ಸ್ವಲ್ಪ ಸ್ಲೋ ಆಕತ್ರಿ. ಕಪ್ ಮಣ್ಣು ಒಳಗೆ ಕೆಂಪ ಮಸಾರಿಗೆ ಮಾತ್ರ ಬಹಳ ಸ್ಟಾಣಿ ಹೇಳ್ತದೆ. ಈಗ ನಮ್ದು ಇದು ಕೆಂಪು ಕಲರ್ ಒಳಗ ಬರ್ತೈತ್ರಿ. ಆಮೇಲೆ ಗರ್ಸ ಐತ್ರಿ, ಬೇಕಾದಂಗ ಪೊಣಸಾಕ್ ಹಾದಿ ಐತಿ. ಅದಕ್ಕೆ ಅದು ಕಲ್ಲಿನ ಮೇಲೆ ನಾವು ಹಚ್ಚಿದೀವಿ ಅಂತಂದ್ರ ಕಲ್ಲಾಗ ಅಷ್ಟು ಬರುದಿಲ್ಲ. ಈಗ ಏನು ಗುಡ್ಡದಾಗ ಸಂಧಿ ಇರ್ತೈತ್ರಲ್ಲ, ಆ ಟೈಪ್ದಾಗ ಹಚ್ಚಾಕ ಅಡ್ಡಿ ಇಲ್ಲ. ಗುಡ್ ಇದ್ರು ನಡಿತೈತ್ರಿ, ಏನ್ ಸಮಸ್ಯೆ ಇಲ್ಲ. ಅಷ್ಟು ಪವರ್ಫುಲ್ ಬರ್ತೈತಿ ಮತ್ತೆ ಗಿಡ. ಅದಂತೂ ನನಗೆ ಗ್ಯಾರಂಟಿ ಐತ್ರಿ. ಇವಾಗ ರೀ ಟೋಟಲ್ ಎಷ್ಟು ಗಿಡ ಅದಾವ ಅಂದ್ರಿ? ಇದು ಟೋಟಲ್ ಹಚ್ಚಿದ ಗಿಡನ 200 ರೀ. ಆಮೇಲೆ ಈಗ ಹೆಚ್ಚ ಕಡಿಮೆ ಒಂದಷ್ಟ ಆಗಿ ಹೋದವ್ರಿ. ಅವು ಒಂದಷ್ಟಾಗಿ ಹೋಗೋಣ ಅಂತೇನ ಮತ್ತ ಇದು ಒಂದ್ 50 ಆಗಿ ಮತ್ತೆ ತರಿಸೀನ್ರಿ. ತರಿಸಿ ಹಂಗಟ್ ಮಾಡಿ ಒಂದು 220 ಗಿಡ ಮಾತ್ರ ಉಳ್ದವ್ರಿ. 220. ಒಂದ್ 4-5 ಗಿಡ ಮುರಿದು ರೀ. ಒಂದ್ 4-5 ಗಿಡ ಮುರಿದು ದಂಡಿಗೆ ಹೆಚ್ಚಿ ಇದ್ದದ್ದು ಅವು ಹೋಗೋಣ ಅಂತೇನ ಹೆಚ್ಚ ಕಡಿಮೆ ಒಂದು ಈಗ ಒಂದು 200-300ದಾಗ ಒಂದು 225 ಹಿಂಗಿರ್ಬೇಕು. ಅಂದ್ರೆ ಈಗ ಒಂದೊಂದು ಗಿಡ ಎಷ್ಟು, ಈಗ ನಾವು ಒಂದು 15 ವರ್ಷ ಆದ್ಮೇಲೆ ಒಂದೊಂದು ಗಿಡ ಎಷ್ಟಕ್ಕೆ ಹೋಗ್ಬೋದ್ರಿ? ಅದು ಅಂದಾಜು ಗುರಿ ಮೇಲೆ ಅವ್ರು ಹೇಳೋ ಲೆಕ್ಕದ ಮೇಲೆ ದೂರ ಐತ್ರಿ. ಅವ್ರು ಹೇಳೋ ಲೆಕ್ಕದ ಮೇಲೆ 70-75 ಸಾವಿರ ರೂಪಾಯಿ ಒಂದ್ ಗಿಡ ಕಿಮ್ಮತ್ ಆಕತಿ ಅಂತ ಹೇಳ್ಯಾರ. ಈಗ ಏನೈತ್ರಿಲ್ಲ, ಈಗ ಗಿಡ ನಮ್ಮ ಇದ್ದದ್ದು 220 ಗಿಡ. ಆಮೇಲೆ ಇದ್ರದ್ದು ಅವ್ರು ಹೇಳುವ ವ್ಯಾಲ್ಯೂಷನ್ ಭಾಳ ಐತ್ರಿ. ಕೋಟಿ ಮ್ಯಾಗಿನ ಸುದ್ದಿ ಅವ್ರು ಹೇಳಿರ್ರಿ. ಅದನ್ನೂ ಬಿಡುನ್ರಿ ನಾವು. 0 ಬಂಡವಾಳ ಅಂತ ನಾವು ವಿಚಾರ ಮಾಡ್ರು 50-60 ಸಾವಿರ ರೂಪಾಯಿ ನಾವು ನೆಕ್ಕಿ ತೆಗಿತೀವಿ ಅನ್ನೋದು ಒಂದು ಗ್ಯಾರಂಟಿ ಐತ್ರಿ. ಒಂದ್ ಗಿಡಕ್ಕೆ ಹೆಚ್ಚ ಕಡಿಮೆ ಇದು ಗ್ಯಾರಂಟಿ ಐತ್ರಿ. ಅವ್ರು ಹೇಳೋ ಲೆಕ್ಕದ ಮೇಲೆ ಆತಿ. ಈಗ ನಾವು ನೋಡಕ್ಕಾಗಲ್ಲೇನ ಏನಾಗೈತಪ್ಪ ಅಂತಂದ್ರ ಒಂದು ಗಣಪೂಟಿಗೆ 22ರಿಂದ ಹಿಡ್ಕೊಂಡ 2800 ಮಟ ಈಗ ಸದ್ದ ಐತ್ರಿ. ಆಮೇಲೆ ನಾವು ಮುಂದೆ ಹೆಚ್ಚು ಆಗ್ಬೋದು, ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು. ಅದನ್ನ ನೋಡ್ಬೇಕಾದ್ರೆ ಏನೈತಿರಲ್ಲ, ಒಟ್ಟು ಕೋಟಿ ನೋಡ್ಬೇಕಂದ್ರೆ ಇದನ್ನ ಗುದ್ದಾಡೋದು. ನಾವು 0 ಬಂಡವಾಳದಾಗ ಆಚನ ಭೂಮಿಯಾಗನ ನಾವು ಕೋಟಿ ತೆಗಿತೀವಪ್ಪ ಅಂತ ಏನು ಹೇಳ್ತಿರ್ತಾರಲ್ಲ, ಆ ಟೈಪ್ ನೋಡ್ಬೇಕಂತಂದ್ರೆ ಇದನ್ನ ಮಾಡೋದ್ರಿ. ಇದು ನಮಗ ಒಟ್ಟು ಗಪ್ಪನ ಬಿಟ್ಬಿಡುದ್ರಿ. ಅತ್ತ ಇದೊಂದು ಬೀಳ್ ಬಿದ್ದೈತಪ್ಪ ಅಂತ ಮನಸ್ಸಿಗೆ ತಿಳ್ಕೊಳ್ರಿ ಅಷ್ಟ. 1 ಎಕರೆ ಹೊಲ, 1 ಎಕರೆ ಹೊಲದಾಗಿನ ಒಂದು 10 ವರ್ಷ ಹಂಗ ಬಿಟ್ಬಿಡುದು. ಇಲ್ರಿಪ್ಪ ಇದೊಂದು ಬೀಳ್ ಬಿದ್ದೈತಿ ನಮ್ದು ಹೊಲ, ಬೇಡ ಖರೀದಿ ಕೊಟ್ಟಿವಿ ಅಂತ ತಿಳ್ಕೊಂಡ್ಬಿಡ್ರಿ, ಅದು ನಡಿಬಹುದ್ರಿ. ಮನಸ್ಸಿಗೆ ಸಮುದ್ರ ಮಾಡಕಷ್ಟ 1 ಎಕರೆದಿಂದ ನಮ್ಗೆ ಹೊಟ್ಟೆ ತುಂಬಂಗಿಲ್ರಿ.
ಈಗ ನಾವು ಜೀರೋ ಇದ್ರಾಗ ಅಂತ ಇಂಥವು ಇದನ್ನ ಮಾಡಿದ್ರು ಒಂದ್ ಎಕರೆಗೆ ಬಾಳಾರಿ ಇಲ್ಲಿ ನಮ್ಮ ಹೊಂಡು ಏನ್ರಿ ನೀರಿಲ್ಲ ಮೊದಲ ಬಾಳಾರಿ 20 ರಿಂದ 25 ತನಕ ಹೊಂಡ್ತೈತಿ. ಅದು ಎಟ್ ಆಗೋದು ಎಟ್ರಿ ನಮಗ ಅದನ್ನು ವಿಚಾರ ಮಾಡಿ ಇದನ್ನೊಂದು ಮಾಡ್ಕೊಂಡು ಕುಂತ ನೋಡ್ರಿ ಅಗದಿ ಗ್ಯಾರಂಟಿ ಆಕೈತಿ ಅನ್ನಂತ ಅದ ಅನುಕೂಲ ನೋಡ್ಕೊಂಡು ಅಗದಿ ಗ್ಯಾರಂಟಿ ಕೋಟಿ ನೋಡ್ಬೇಕಂದ್ರೆ ಇದ್ರ ಕೂಡ ಗೆಳತನ ಮಾಡುದ್ರಿ, ಇಲ್ಲರ ಇದ್ರ ಕೂಡ ಗೆಳತನ ಮಾಡೋಂಗಿಲ್ಲ. ಈಗ 220 ಗಿಡಕ್ಕೆ ಎಷ್ಟು ಆಗ್ಬೋದ್ರಿ ಇದು ನನಗೆ ಅಂದಾಜ ಅವ್ರು ಹೇಳುವ ಪ್ರಕಾರ ಅವ್ರು ನೋಡಿದ ಪ್ರಕಾರ ರೇಟ್ ಜಂಪ್ ಆತಿಪ್ಪ ಅಂತಂದ್ರೆ ಏನೈತ್ರಲ್ಲ ಇದಕ್ಕೆ ಒಟ್ಟ ಈಗ ನಮ್ಮ ಜೀರೋ ಬಂಡವಾಳ ಹಿಡಿದ್ರು 50 ರಿಂದ 55 ಲಕ್ಷ ಅಗದಿ 100ಕ್ಕೆ 100 ಗ್ಯಾರಂಟಿ ಅಷ್ಟಂತೂ ನನಗೆ ಗ್ಯಾರಂಟಿ ಐತಿ. ಅವ್ರು ಹೇಳಿದ್ ನೋಡ್ಬೇಕಾದ್ರೆ ಒಂದು 20 ಮಟನೂ ಆಗಬಹುದು, 1,20,00,000 ಲಕ್ಷ ಮಟನೂ ಆಗಬಹುದು. ಆದ್ರೆ ನಮಗ ಅಗದಿ ಕಡಿಮೆ ಅದ್ರಾಗ ಅರ್ಧ ನಾವು ಭಾಗ ಮಾಡಿದ್ರು ಇಷ್ಟ ಹೊಂಟೈತೆ ಅನ್ನೋದು ನಮ್ಗೆ ಗ್ಯಾರಂಟಿ ಐತಿ. ಅದಂತೂ ಗ್ಯಾರಂಟಿ ರೀ, ಅಗದಿ ಓಕೆ ರೀ, ಏನೇನು ಸಮಸ್ಯೆ ಇಲ್ಲ ನಮ್ಗೆ ಯಾವ್ದು ಏನ್ ತೊಂದ್ರೆನೂ ಬಂದಿಲ್ಲ. ಮತ್ತು ವಾತಾವರಣ ಭಾಳ ಚಲೋ ಅಗದಿ ವಾತಾವರಣ ಏನೈತಿಲ್ಲ ನಿಮ್ಗೆ ಕಾಡ್ನಾಗೈತೆ ಮಸ್ತ್ feel ಇರ್ತೈತ್ರಿ. ಕೆಲವೊಂದ್ ಮಂದಿ ಬಂದ್ ಇಲ್ಲಿ ಫೋಟೋ ನೋಡ್ಕೊಂಡ್ ಹೋಗ್ತಾರು, ಮಸ್ತ್ ಐತಿ ಇಲ್ಲಿ ನಿದ್ದೆ ಹತ್ತತಿಲ್ಲ ಅವ್ರು ಮಲ್ಕೊಂಡು ಹೋಗ್ತಾರು, ಹಂಗೂ ನಡಿತೈತ್ರಿ. ಅದ ಏನ್ ಮಾಡಕ್ ಹೋಗಲ್ಲ. ಆದ್ರೆ ನಮ್ಮ ವಾತಾವರಣ ಚಲೋ ರೀ, ಗಿಡ ಸುತ್ತು ಕಡೆ ಇತ್ತಂತಂದ್ರ ನಮ್ಗೆ ವಾತಾವರಣ ಚಲೋ ಬರ್ತದೆ. ಇಷ್ಟು ಮಾತ್ರ ಅಗದಿ ಗ್ಯಾರಂಟಿ ರೀ. ಒಂದು ಗಿಡ ರೀ ಸುಮಾರು ಒಂದು 10-15 ವರ್ಷಗಳು ಆದ ನಂತರ ಇದು ಉತ್ತಮವಾಗಿ ಬೆಳೆದೈತಿ ನಮಗೆ ಹೆಂಗ್ ಗೊತ್ತಾಕೈತ್ರಿ? ಅದ ಏನಾಕತಿ ಅಂತಂದ್ರಿ ಹೆಸ್ರ ಈಗ ಬರ್ಬರ್ತ ಏನಾಗ್ಬಿಡ್ತೈತಿ ಅಂದ್ರೆ ಒಳಗ ಸುಳಿರಿ ಭಾರಿ ಕಲರ್ ಕೆಂಪು ಕಲರ್ ಬಂದ್ಬಿಡ್ತೈತ್ರಿ. ಕೆಂಪು ಕಲರ್ ಬಂದ್ ಕೂಡಲೇ ಈ ಫರ್ನಿಚರ್ ಅದು ಹಾಕವ್ರಲ್ಲ ಸರ್, ಈಗ ನಾವು ಫರ್ನಿಚರ್ ಮಾಡ್ತೀವಿ ಬೇಡ ಈ ಶೋಕೇಶ್ಗಳು ಮಾಡ್ತೀವಿ, ಕಲರ್ ಕೆಂಪು ಇರ್ತೈತ್ರಲ್ಲ ಆ ಕಟಿಗೆ ಇದಾರಿ. ಕಲರ್ ಕೆಂಪು ಬಂದದ್ ಮಾತ್ರ 100ಕ್ಕೆ 100 ಇದಾರಿ. ಒಳಗ ಫುಲ್ ಚಂದ ಕಾಣ್ತದ್ರಿ ಒಳಗೆ, ಮತ್ತ ಸ್ಮೆಲ್ ಬರ್ತೈತ್ರಿ, ಸಾಪ್ನು ಬಾಳ ಆಕತ್ರಿ. ಇದು ಹಡಗಕ್ಕೂ ಹಾಕತ್ರಿ ಕಟಿಗಿ. ಮುಂದ ಏನೋ ಒಂದ್ ಅಕಸ್ಮಾತ್ ಟ್ರಕ್ಕಿಗೆ ದೊಡ್ಡ ಟ್ರಕ್ ಇರ್ತಾವ ಅದಕ್ಕೂ ಹಾಕತ್ರಿ, ಹುಳ ಹತ್ತಂಗಿಲ್ಲ. ಮುಂದ ಹಡಗಕ್ಕ ಅಂತಂದ್ರ ಅದು ಮುಣಗಂಗಿಲ್ರಿ. ಹಿಂಗ ಒಂದ್ ಫರ್ನಿಚರ್ ಪವರ್ಫುಲ್ ಆಗುವಂತ ಕಟಿಗಿನ ಅವ್ರು ಓಕೆ ಮಾಡಿದ್ನ ಆಯ್ಕೆ ಮಾಡ್ಯಾರ. ಅಂದ್ರೆ ಫರ್ನಿಚರ್ ವರ್ಕಿಗೆಲ್ಲ ಎಲ್ಲ ಕಟಿಗೆ ಇದಾರಿ, ಎಲ್ಲ 100ಕ್ಕೆ 100 ಗ್ಯಾರಂಟಿ ರೀ. ಕೆಂಪ ಕಲರ್ ಇದ್ದದ್ದು 100ಕ್ಕೆ 100 ಇದೆ. ಈ ಕಟಿಗೆ ಒಳಗೆ ಈಗ ಒಂದು 10-15 ವರ್ಷ ಹಾಕಲೇ ಕೆಂಪ ಕಲರ್ ಆಗ ಕತ್ತಿ ಬಿಡ್ತೈತ್ರಿ, ಒಳಗಿಂದೊಳಗ ಕಲರ್ ಆಗಕತ್ತೈತ್ರಿ. ಹೆಂಗ ಗಿಡ ದೊಡ್ಡದಾಕತಿ ಹಂಗ ಬಿಳಿ ಕಲರ್ ಎಲ್ಲ ಹೋಗಿ ಬಿಡ್ತೈತ್ರಿ. ಚೊಕ್ಕ ಕರಿ ಕಲರ್ ಒಂದು ಕೆಂಪು ಕಲರ್ ಬಂದ್ಬಿಡ್ತೈತಿ. ಆ ಟೈಪ್ ಬಂತಂತಂದ್ರ ಸೋಕಿ ಆಗಿಬಿಡ್ತೈತ್ರಿ ಕಟಿಗೆ, ಭಾರಿ ಕಿಮ್ಮತ್ತೂ ಹೆಚ್ಚಾಕತ್ರಿ. ಇದು ಹೌದಪ್ಪ ಇದಂತೆ ಕ್ಯಾಸ್ ಅವ್ರಿಗೆ ಕಂಪನಿಯವ್ರಾದ್ರು ಇದನ್ನ ಓಕೆ ಮಾಡ್ಕೊಳ್ಳೋದು ಇನ್ನು ಗ್ಯಾರಂಟಿ ರೀ. ಎಷ್ಟು ಮಾತ್ರ ಅಗದಿ 100ಕ್ಕೆ 100 ಗ್ಯಾರಂಟಿ. ಸರ್ ಇವತ್ತು ನಿಮ್ಮ ಸಮಯವನ್ನು ನಮಗೆ ಕೊಟ್ಟರೆ ಇದು ಮಹಾಗನಿ ಬಗ್ಗೆ ವೀಕ್ಷಕರಿಗೆಲ್ಲ ಮತ್ತು ಯಾರು ಹೊಸದಾಗಿ ಮಹಾಗನಿಯನ್ನು ಬೆಳೆಸ್ತಿರ್ತಾರಲ್ರ ಅವರಿಗೆಲ್ಲ ಉಪಯುಕ್ತ ಆಗುವಂಗೆ ಮಾಹಿತಿ ನೀಡಿರಿ. ತುಂಬ ಧನ್ಯವಾದಗಳು. ಆಯ್ತು. ಏನು ಭಗವಂತ ಅನುಕೂಲ ಕೊಡ್ರಿ, ಮಾಡ್ರಿ. ಜೀರೋ ಬಂಡವಾಳ ಬೇಕಾದಂಗೆ ನೀವು ಮಾಡಕ್ ಅಡ್ಡಿ ಇಲ್ಲ. ಬ್ಯಾಸ್ಯಾಗ ಒಂದ್ 2-3 ನೀರು ಕೊಟ್ರೆ ಸಾಕ್ರಿ, ಒಟ್ಟು ಜಟ್ ಕಡಿತೈತಿ. ಮೊನ್ನೆ ಒಂದ್ 3-4 ವರ್ಷ ಇದ್ರಾಗ ಮಾಡ್ಕೊಳಕ್ಕೂ ಅಡ್ಡಿ ಇಲ್ಲ, ರೈತಿಗೆ ಮಾಡಕ್ ಅಡ್ಡಿ ಇಲ್ಲ ನೋಡಿ. ಇಷ್ಟು ಮಾತ್ರ ಗ್ಯಾರಂಟಿ.